ಕನ್ನಡಿಗರ ನಿರಂತರ ಹೋರಾಟಕ್ಕೆ ಕೊನೆಗೂ ಕೂಡ ರೈಲ್ವೆ ಇಲಾಖೆ ಮಣಿದಿದೆ. ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡ ಕಡೆಗಣನೆಗೆ ಆಕ್ರೋಶದ ಹಿನ್ನೆಲೆಯಲ್ಲೇ ಕರವೇ ಪ್ರತಿಭಟನೆ ಬೆನ್ನಲ್ಲೇ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ. ಕನ್ನಡಿಗರ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಕರವೇ ಪ್ರತಿಭಟನೆ ಬೆನ್ನಲ್ಲೇ ಅಧಿಸೂಚನೆಯನ್ನು ವಾಪಸ್ ಪಡೆಯಲಾಗಿದೆ ಅಂತೆ. ಕೂಡಲೇ ಪರೀಕ್ಷೆ ರದ್ದು ಮಾಡಬೇಕೆಂದು ಮನವಿಯನ್ನ ನಾವು ಮಾಡಿದ್ವಿ, ಅದಕ್ಕೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದೆ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ವಿರೋಧಿ ಧೋರಣೆ ಖಂಡಿಸಿ ನಾರಾಯಣಗೌಡರ ಪರವಾಗಿರ್ತಕ್ಕಂಥ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ರು. ರೈಲ್ವೆ ಇಲಾಖೆ ಡಿಜಿಎಂಗೆ ಕರವೇ ಹೋರಾಟಗಾರರು ಮನವಿಯನ್ನು ಸಲ್ಲಿಸಿದರು. ಅದು ಬಿಟ್ಟು ಹಿಂದಿ ಇಂಗ್ಲೀಷಲ್ಲಿ ಪರೀಕ್ಷೆ ಬರೀರಿ ಅಂದರೆ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಇಲ್ಲ ಕರ್ನಾಟಕ ಭಾರತದಲ್ಲಿ ಒಕ್ಕೂಟದಲ್ಲಿ ಇದೆಯೋ ಇಲ್ವೋ ಅನ್ನುವ ಅನುಮಾನವೋ ಏನೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ನಡೆಯುವಂಥ ಪರೀಕ್ಷೆಯನ್ನು ಹಿಂದಿ ಇಂಗ್ಲೀಷ್ನಲ್ಲಿ ಬರೆಯುವಂಥದ್ದು ಮಾತ್ರ ಅವಕಾಶ ಅಂತ ಹೇಳಿ ಅವರು ಆದೇಶವನ್ನು ಮಾಡಿಬಿಟ್ರು. ಆದರೆ ಈಗ ನಾನು ನಿನ್ನೆಯಿಂದ ನಮ್ಮ ಮಾನ್ಯ ಕರ್ನಾಟಕದವರೇ ಆಗಿರುವಂಥ ರೈಲ್ವೆ ಸ್ಟೇಟು ಸಚಿವರೇನಿದ್ದಾರೆ ಸೋಮಣ್ಣವ್ರನ್ನ ಭೇಟಿ ಮಾಡಿದೆ. ಅವ್ರ ಜೊತೆಯಲ್ಲಿ ದೂರವಾಣಿಯಲ್ಲಿ ತುಂಬ ಹೊತ್ತು ಮಾತಾಡಿದೆ. ಅವರು ಒಂದಷ್ಟು ಪಾಪ ಇಲ್ಲಿಯ ಹಿಂದಿ ರಾಜ್ಯಗಳ ಅಧಿಕಾರಿಗಳಿಂದ ನಮ್ಮ ಮಾತುಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವ ನೋವನ್ನು ಹಂಚಿಕೊಂಡ್ರು ಸೋಮಣ್ಣವರು. ಅದಾದ ಮೇಲೆ ನಾನು ಕೆಲವು MP ಗಳ ಜೊತೆಯಲ್ಲಿ